ಕಾಸು ಹ್ಞೂ ಕಾಸು ಬೇಕಾ ಅಂದೆ. ಬಾಜಾ ಕಾಸು ಬೇಕಾ ಅಂದೆ. ಕಾಸು ಬೇಕಾ ಅಂದೆ. ಜೈ ಶ್ರೀರಾಮ್ ಎಲ್ಲರಿಗೂ. ಪಟ್ ನಂಗೆ ಹೋಗೋಣ, ಲಪ್ಪ ನಂಗೆ ಕೊಡ್ತೀರನ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತು, ಬನ್ನಿ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು ಅಜ್ಜ ಬೆಳಗ್ಗೆ MRP ಹತ್ರ ಬಂದ್ಬಿಟ್ಟವ್ರೆ. ಬೆಳಗ್ಗೆ ಎಲ್ಲರಿಗೂ ತೀರ್ಥ ಬೇಕು. ಕೆಲವೊಬ್ರಿಗೆ ತೀರ್ಥ ಇಲ್ಲಂದ್ರೆ ಬೆಳಗ್ಗೆನೇ ಆಗಲ್ಲ ಅನಿಸುತ್ತೆ. ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ಬಟ್ ಅವ್ರ ಅಜ್ಜರು ಬೆಳಗ್ಗೆದ್ದು MRP ಹತ್ರ ಹೋದರು. ಸುಮಾರು ಇವಾಗ ಬೆಳಗ್ಗೆ ಎಷ್ಟು ಟೈಮ್? ಇನ್ನೂ 7 ಗಂಟೆ. ಇನ್ನೂ ನಾನು ಬಿಟ್ಟಿದ್ದು 6 ಗಂಟೆ, ಇವಾಗ 7 ಗಂಟೆ ಆಯಿತು. ಬೆಳಗ್ಗೆ 7 ಗಂಟೆಗೆ ತೀರ್ಥ ಬೇಕು. ಆ ದೇವಸ್ಥಾನದ ತೀರ್ಥ ಬೇಕು ಇವರಿಗೆ. ಅವರಿಗೆ ಕೈಕಾಲು ಆಡಲ್ಲ ಅನಿಸುತ್ತೆ ಕುಡ್ದಿಲ್ಲ ಅಂದರೆ. ಕುಡೀಲಿ, ಮಜಾ ಮಾಡಲಿ. ಅಜ್ಜ ಕಟ್ಕೊಂಡು ವಾಕಿಂಗು, ಹಿಂದ್ಗಡೆ ಚೊಂಬು, ಮಜಾ. ನೀವೆಲ್ಲ ಇಂಡೋರಲ್ಲಿ ಮಾಡಿದ್ರೆ ಅಜ್ಜ ಔಟ್ಡೋರಲ್ಲಿ ಹೋಗಿ ಮಾಡ್ತಾನೆ ಬೆಳಗ್ಗೆ. ತಾತ ಎಲ್ಲರಿಗೂ ಮಜಾ ಮಾಡ್ಸೋಣ ಅಂದರೆ ಯಾರು ಸಿಗ್ತಾ ಇಲ್ಲ. ಯಾರು ಸಿಗ್ತಾರೋ ಅವ್ರಿಗೆ ಮಜಾ ಮಾಡ್ಸೋಣ. ಅಜ್ಜ ಊಟ ಆಯ್ತಾ? ಆಯ್ತು. ಕಾಸಿನಾದ್ರು ಬೇಕಾ? ಕಾಸು? ಹ್ಞೂ ನಮ್ಮ ಇಷ್ಟ ಅಲ್ಲ, ನಿಮ್ಮ ಮಗ ಅಂದ್ಕೊಳ್ಳಿ. ಪ್ರೀತಿಯಿಂದ ತಗೊಳ್ಳಿ, ಆಶೀರ್ವಾದ ಕೊಡಿ ಅಷ್ಟೇ. ನಮ್ಮ ಹೆಸರು ಏನಿಲ್ಲ. ನಿಮ್ಮ ಮಗನ ಏನು ಹೆಸರು ಅದೇ ನನ್ನ ಹೆಸರು. ನನ್ನ ಹೆಸರು ಮಗ ಶಾಂತ. ನಾನು ಶಾಂತಾನೆ. ಒಳ್ಳೇದಾಗ್ಲಿ. ಬರಲಾ? ಶರಣ. ತಂದೆ ಅಲ್ಲ, ಮಗ ಏನ್ರಿ? ಹುಬ್ಳಿ ಸಿದ್ದಾರೂಢ ಅಜ್ಜಿಗೆ ಜೈ. ಹೋಗ್ತಿರ್ತೀನಿ ನಾವು ಅಲ್ಲಿಗೆ. ಬರಲಾ? ಶರಣ. ಬರ್ತೀನಿ. ಎಷ್ಟು ಪ್ರೀತಿಯಿಂದ ಮಾತಾಡ್ರಲ್ಲ, ಅದು ನಮಗೆ ಅದೇ ಬೇಕಿರೋದು. ಪ್ರೀತಿ ಕೊಟ್ಟು ಪ್ರೀತಿ ಇಸ್ಕೊಳ್ಳೋಣ. ನಾವು ಜನಸೇವೆ ಮಾಡೋಕೆ ಹೋಗ್ಬೇಕಾದಾಗೆ ನಾವು ಜನಸೇವೆನೇ ಮಾಡಬೇಕು. ಅದಕ್ಕೆ ಯಾರು ಇರಲು ಫಸ್ಟ್ ನಾವು ಬಂದಿರೋ ಕೆಲಸ ಮುಗಿಸೋಣ. ಹಂಗಾಗಿ ನಾನು ಹೋಗ್ತಿರ್ತೀನಿ. ನೀವು ಯಾರಾದರೂ ನೋಡಿದವ್ರು ನಾನು ಪಾಸ್ ಆದರೆ ನಿಲ್ಲಿಸಿಲ್ಲ ಅಂದ್ಕೊಂಡ್ರೆ ಬೇಜಾರಾಗಿ ಹೋಗಬೇಡಿ. ಪಟ್ ನಾವು ಹೋಗ್ತಿರ್ಬೇಕಲ್ಲ, ಸ್ವಲ್ಪ ಹಂಗೆ ಆ ಟೈಮಲ್ಲಿ ನಾವು ಪಾಸ್ ಆಗ್ತೀವಿ. ನೀನು ಹಿಂಗೆ ಖುಷಿ ಕೊಟ್ಬಿಟ್ಟೆ ನನಗೆ. ನಾನು ನಿನ್ನ ನಡ್ಕೊಂಬರ್ತಿದ್ದಲ್ಲ, ಅದಕ್ಕೆ ನಿಲ್ಲಿಸ್ದೆ. ಆಯ್ತು ಬರತ್ತೆ. ನೀನು ನನಗೆ ಕೊಟ್ಟೆ ಖುಷಿ, ನಾನು ನಿನಗೆ ಕೊಡ್ತೀನಿ ಖುಷಿ. ಒಳ್ಳೆ ತಿಂಡಿ ಮಾಡು. ನೀನು ನಡ್ಕೊಂಬರ್ತಿದ್ದಲ್ಲ, ಅದಕ್ಕೆ ಗಾಡಿ ಮುಂದೆ ಬಂತು, ಅದಕ್ಕೆ ನಿಲ್ಲಿಸ್ಬಿಟ್ಟೆ ನಾನು. ನೋಡೋಣ, ನಾನು ಸುಮ್ಮನೆ ನಿನಗೆ ಸಹಾಯ ಮಾಡೋಣ. ಬರ ನೀನು ನನ್ನ ಬೆಳಗ್ಗೆ ಹೊಟ್ಟೆ ತುಂಬಿಸ್ತೀಯ. ಒಳ್ಳೇದಾಗಲಿ. ತಿಂತೀನಿ, ಮನೆಗೆ ತೊಗೊಂಡೋಗಿ ತಿಂತೀನಿ. ಬರಲಾ? ಹುಷಾರು. ಅಜ್ಜಂಗೆ ನಾನು ಖುಷಿ ಕೊಡೋಣಂತೀರ, ಅಜ್ಜ ನನಗೆ ಹಣ್ಣು ಕೊಟ್ಟು ಖುಷಿ ಕೊಡ್ತಾರಲ್ಲಪ್ಪ. ಇದ್ದೇ ಇರಲಿ. ಮನೆಗೆ ಹೋಗಿ ತಿನ್ನೋಣ. ಇಲ್ಲಿ ತಿನ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಕೆಲಸ ಸಾಗಲ್ಲ. ತೊಗೊಳಪ್ಪ, ಇದೆ ಎತ್ತಿಟ್ಬಿಡು. ನೋಡೋಣ ಮುಂದೆ ಏನಾಗುತ್ತೆ. ಇವಾಗ ಇನ್ನೊಂದು ಸರ್ಪ್ರೈಸ್ ಇದು ನನಗೆ ಒಂಥರ. ಅವ್ರು ಬಂದು ನನಗೆ ಕೊಟ್ಟಿದ್ದು ಎಕ್ಸ್ಪೆಕ್ಟ್ ಇಲ್ಲ. ನಾನು ಮುಂದೆ ಬಂದು ನಿಲ್ಲಿಸಿದೆ. ಗಾಡಿ ಪಾಸ್ ಆತಲ್ಲ, ಅವರು ಕುಂಟ್ಕೊಂಡು ಬರೋರು. ಇರಲಿ, ಪರವಾಗಿಲ್ಲ. ಅವ್ರ ಆಶೀರ್ವಾದ ಇದ್ರೆ ಸಾಕು ನನಗೆ. ನೀವೇ ನೋಡಿದ್ರಿ, ಅವ್ರೊಂದು ಹಣ್ಣು ಕೊಟ್ಟಿದ್ದಕ್ಕೆ ನನಗೆ ಇಷ್ಟು ಖುಷಿ ಆಯಿತು. ನಾವು ಸಹಾಯ ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟು ಖುಷಿ ಆಗಿರುತ್ತೆ. ಇನ್ನು ಇವಾಗ ಗೊತ್ತಾಯ್ತು, ಎಷ್ಟೇ ಇರಲಿ ಒಂದು ವಸ್ತು ನಮಗೆ ಕೊಟ್ಟಾಗ ಒಂದು ಖುಷಿ, ನಮಗೆ ಕೊಟ್ರಲ್ಲ ಅನ್ನೋದು. ಅದೇ ನಾವು ಸ್ವಲ್ಪ ಮಾಡ್ಕೊಂಡು ಹೋಗೋಣ. ಏನೇನಾಗುತ್ತೆ ಪಟ್ಟನ ಮುಂದೆ ಹೋಗೋಣ. ಬರ್ರಿ, ಸಿಗ್ತಾರೆ ಮತ್ತೆ ಯಾರಾದರೂ. ಮಜಾ ಮಾಡೋಣ. ಒಂದು 4 ಜನಕ್ಕೆ ಮಜಾ ಕೊಟ್ಟು ನಾನು ಸ್ವಲ್ಪ ಮಜಾ ತೊಗೊಳ್ಳೋಣ ಅಂತ ಬಂದರೆ ಓಡಿಸ್ತಾನೆ ಇದ್ದೀನಿ, ಏನೂ ಸಿಗ್ತಾನೇ ಇಲ್ಲ. ಅಣ್ಣ ಏನೋ ಮಾಡ್ತಾನೆ, ಆ ಕಡೆ ಇದ್ದ. ಕರೆಂಟಾಗಿ ಕೈ ಹಾಕ್ತಾನೆ ಅಣ್ಣ. ಇರಲಿ, ನಡ್ಕೊಂಡು ಹೋಗೋರಿಗೆ ಸಹಾಯ ಮಾಡೋಣ. ಬಟ್ ಕೆಲಸ ಮಾಡೋರಿಗೆ ಅವ್ರು ಮಾಡ್ತಾ ಇರ್ತಾರೆ. ನಾವು ಮಾತಾಡ್ಸಿದ್ರೆ ಅವ್ರು ಬರೋರಿಗೆ ಲೇಟ್ ಆಗುತ್ತೆ. ಮತ್ತು ನನಗೂ ಹೋಗ್ಬೇಕು ಮುಂದೆ. ನಮಗೆ ಯಾರು ಬೇಗ ಸಂಪರ್ಕ ಆಗ್ತಾರಲ್ಲ ಅವ್ರಿಗೆ ನಾವು ಸಂಪರ್ಕ ಆಗೋಣ. ಅಣ್ಣ, ಕಣ್ಣಿಗೆ ಹಾಕಿರೋದೆ ನಿಜವಾದ ಗ್ಲಾಸ್ ಅದು. ಸುಮ್ಮನೆ ಹಾಕಿರೋದು ಶೋಕಿಗೆ. ಏನಾದ್ರು ಕಣ್ಣಿಗೆ ಆಗೈತೆ ಆಪ್ರೇಷನ್? ಕಣ್ಣು ಆಪ್ರೇಷನ್ ಆಗಿಲ್ಲ. ನಾನೇನಪ್ಪ ಶೋಕಿಗೆ ಹಾಕೊಂಡು ನಡ್ಕೊಂಡ್ ಬರ್ತೀರಾ ಅಂತ. ಕಣ್ಣಿಗೆ ಏನೋ ತಗಲಿತ್ತು. ಇಲ್ಲ ನಾಳೆಗೆ ಇದಾಗುತ್ತಲ್ಲ, ಅದಕ್ಕೋಸ್ಕರ ಹಾಕಿ. ಇಲ್ಲ, ನಾನು ನೋಡಲಿಲ್ಲ. ಅದು ನೀವು ಶೋಕಿಗೆ ಹಾಕೊಂಡ್ ಬರ್ತಿದ್ದೆ ಅನ್ಕೊಂಡೆ. ಊಟ ಗೀಟ ಮಾಡಿದ್ರ? ಇಲ್ಲ. ಕಾಸೇನಾದ್ರು ಬೇಕಾ? ಕಾಸೇನಾದ್ರು ಬೇಕಾ? ಕಾಸು ದುಡ್ಡೇನಾದ್ರು ಬೇಕೇನಣ್ಣ ಅಂದೆ. ಮಧ್ಯಾಹ್ನಕ್ಕೆ ಒಳ್ಳೆ ಊಟ ಮಾಡುವ. ಇಲ್ಲಿ ಬಾರಣ. ಅಡ್ಡ ಬಂದ್ರೆ ಏನು, ನಿನ್ನ ಕಾಸು ತಗೋ, ಒಳ್ಳೆ ಊಟ ಮಾಡು.
ಇರ್ಲಿ ಇಟ್ಕೊಳ್ಳಿ ಸರ್. ಇರಲಿ, ಒಳ್ಳೆ ಊಟ ಮಾಡಿ ಹೋಗೋಣ. ಒಳ್ಳೇದಾಗಲಿ, ಬರಲಾ? ಅಡ್ಡ ಬರುತ್ತೆ ಗಾಡಿ ನೋಡ್ಕೊಂಡೋಗು. ನಮಸ್ಕಾರ ನಮಸ್ಕಾರ. ಇರಲಿ ಇರಲಿ, ಬರಲಣ್ಣ? ಸ್ವಲ್ಪ ನೋಡ್ರಣ್ಣ, ಪಾಪ ನಿಂತಣ್ಣ, ಕಣ್ ಕಾಣಲ್ಲ. ಅಣ್ಣ ಬರ್ಲಾ? ಅಣ್ಣ ನೋಡಕ್ ತುಂಬ ಸಖತ್ ಹಾಕೊಂತ, ನಾನು ಶೋಕಿಗೆ ಹಾಕೊಂಡ್ಬಂದ್ರು ಅನ್ಕೊಂಡ್ಬಿಟ್ಟೆ. ಇರಲಿ, ಪರವಾಗಿಲ್ಲ, ಪಾಪ ಅವ್ರವ್ರ ಇದು ಕಷ್ಟ ಇರುತ್ತೆ. ನಮ್ಮ ಕೈಲಿ ಏನಾಗುತ್ತೆ ನಾವು ಅಷ್ಟು ಮಾಡ್ಕೊಂಡು ಹೋಗೋಣ ಸ್ವಲ್ಪ ಸ್ವಲ್ಪ. ನಮಗೆ ಹೆಂಗೆ ರೋಡಲ್ಲಿ ಹೋಗ್ತಾ ರೈಲ್ವೆ ಗೇಟ್ ಇರುತ್ತೆ, ಇಲ್ಲ ಹಳ್ಳಿಯಲ್ಲಿ ಟ್ಯಾಕ್ಟ್ರ್ ಗೇಟ್ ಅಡ್ಡ ಹಾಕ್ಬಿಟ್ಟವ್ರು. ಅಣ್ಣ ಹೋಗ್ತಾ ಇಲ್ಲ, ಅವ್ರು ಹೋದ್ಮೇಲೆ ನಾವು ಹೋಗ್ಬೇಕು. ಅಜ್ಜ ತಿಂಡಿ ಆಯ್ತಾ? ತಿಂಡಿ ಆಯ್ತಾ? ಇನ್ನೂ ಇಲ್ಲ? ಕಾಸು ಬೇಕಾ? ಕಾಸು ಬೇಕಾ ಅಂದೆ. ಕಾಸು ಬೇಕಾ ಅಂದೆ. ಬಾಜಾ ಹ್ಞೂ ಅಂತಿಲ್ಲ ಮತ್ತೆ ಎದ್ದು. ಇರಲಿ ಬಾ, ನಾನು ನಿನ್ನ ಮಗ ಅನ್ಕೋ. ಬೇಡ, ಆಯ್ತು. ಅದೇನಿಲ್ಲ, ತಗೋಬೋದು. ಹ್ಞೂ, ಏನು ಮಾನ ಮರ್ಯಾದಿಲ್ಲ, ಏನಾಯ್ತು? ಯಾವನಂತನ ಜಾ ನನ್ನ ಮಗ ಇದ್ದಂಗೆ ಪ್ರೀತಿಯಿಂದ ಕೊಟ್ರೆ ಯಾವನ ಬಾಯ್ಲಿ. ಏನು ಇರಲಿ ಬಾ, ಬಾಯ್ ಹಿಡ್ಕೊಳಜ. ಇರಲಿ, ಒಳ್ಳೆ ಊಟ ಮಾಡು ಮನೆಗೆ ಹೋಗಿ. ಬರಲಾ? ಯಾಕೆ ತರ್ಕಂತ ಹಿಡ್ಕೊಂಬಿಡು, ಗೊತ್ತಾಗಲ್ಲ ಯಾರಿಗೂ, ಮಡ್ಚಿಟ್ಕೊ. ಬರಲಾ? ಅಜ್ಜ ಬೇಡ ಬೇಡ ಅಂದರು, ಆದರೂ ನಾವು ಕೊಡೋಣ. ಬೇಡ ಬೇಡ ಫೋರ್ಸ್ ಮಾಡಿ ಕೊಟ್ಟಿದ್ದೀನಿ ಅವರಿಗೆ. ಯಾಕೆ ಕೊಟ್ಟೆ ಅಂದ್ರೆ ಅವ್ರು ತಿಂಡಿ ಮಾಡಿಲ್ಲ ಅಂದರು. ಹೋಗಿ ಊಟ ಮಾಡಲಿ ಅಂತ ಕೊಟ್ಟೆ. ಹೋಗಿ ತಿಂತಾರೆ ಒಳ್ಳೆ ಊಟ. ಬನ್ನಿ ನೋಡೋಣ ಮತ್ತೆ ಯಾರು ಸಿಗ್ತಾರೆ ಅಂತ. ಅವಾಗಲಿಂದ ಅಡ್ಡಾಡ್ತಿರೋದು. ಬೆಳಗ್ಗೆ ಬಂದುಬಿಟ್ಟಿದ್ದೀನಿ. ಎಲ್ಲರೂ ಬ್ಯುಸಿ ಇದ್ದಾರೆ, ರೈತರಲ್ಲ. ಬೆಳಗ್ಗೆನ ಅವ್ರದ್ದು ಕೆಲಸ ಬ್ಯುಸಿ. ನೋಡೋಣ. ರೋಡಿಗೊಬ್ಬ ಮೆಂಬರ್ ಬೇಕು, ಕೋರ್ಟಿಗೊಬ್ಬ ಲಾಯರ್ ಬೇಕು. ಕೇಸ್ ಗೆಲ್ಲಕ್ಕೆ ಕಾಸು ಬೇಕು, ಕಾಸು. ಯಾರು ಸಿಗ್ತಿಲ್ಲಲ್ಲಪ್ಪ ನಮಗೆ. ನಾನು ಎಲ್ಲ ರೈತರೆಲ್ಲ ಬೆಳಗ್ಗೆ ಎದ್ದಿರ್ತಾರೆ ಅಂತ ಬಂದರೆ ಯಾರು ಸಿಗ್ತಾನೆ ಇಲ್ಲ ಹಳ್ಳಿಯಲ್ಲೆಲ್ಲ. ಹಿಂಗೋಗೋಣ ಹಿಂಗೋಗೋಣ, ಹಿಂಗೆ ಹೋಗ್ಬಿಡೋಣ. काशी हो? बेंगलोर जाना है। बेंगलुरु ऐसा नहीं, ऐसा जाना है। खाना खाया? पैसे चाहिए? खाना खा के जाओ। ऐसा जाओ सीधा, उधर से गाड़ी पकड़ो, मिल जाएगा बेंगलुरु। लो थोड़ा नाश्ता करके जाओ। हाँ, भगवान अच्छा करे। उधर से जाओ, उधर जाके हाथ करो, नहीं तो उधर उधर आएगा गाड़ी कोसा, उधर बोल के चढ़ जाओ। बेंगलुरु ऐसा जाना है, ऐसा पैदल कहाँ जा रहे हो? नहीं जाएगा, चलो ಭಗವಾನ್ ಅಚ್ಚ ಕರೆ. ಧೀರೆ ಸೆ. ಯಾರೋ ಕರ್ಕೊಂಡು ಬಂದು ಬಿಟ್ಟೋಗಿರ್ತಾರೆ, ಏನು ಮಾಡ್ತಾರೆ ಪಾಪ. ಎಲ್ಲೋ ನೋಡಿ ಬೆಂಗಳೂರು ಇರೋದು ಈ ಕಡೆ, ಅವರು ಹಿಂಗೆ ಹೋಗ್ತಿದ್ದಾರೆ ಆಪೋಸಿಟ್ ರೋಡಲ್ಲಿ. ಅದಕ್ಕೆ ನಾನೇ ನಿಲ್ಲಿಸಿ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗ್ಲಿ ಅಂತ. ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಣ. ಕಾಸು ಏನಾದ್ರು ಬೇಕಾ ಅಂದೆ. ಕಾಸು ಬೇಕಾ ಅಂದೆ. ಬೈಲ್ ಕಾಸು ತಗೋ, ಮಜಾ ಮಾಡು. ತಗೋ ಸ್ವಾಮಿ, ಒಳ್ಳೇದಾಗಲಿ. ಊಟ ಮಾಡು, ತಿಂಡಿ ಮಾಡು, ಮಜಾ ಮಾಡ. ಒಳ್ಳೆ ದಾರಿ ಕೊಟ್ಟೆ. ನನಗೂ ಒಳ್ಳೇದಾಗಲಿ, ನಿನ್ಗೂ ಒಳ್ಳೇದು. ಬರಲಾ? ಆಯ್ತಾಯ್ತು, ಬರ್ತೀನಿ. ಊಟ ಆಯ್ತಾ? ಕಾಸು ಬೇಕಾ ಅಂದೆ. ಕಾಸು ಬೇಕಾ? ಕಾಸು ಬೇಕಾ ಅಂದೆ. ದೇವ್ರು ನಿನಗೂ ಒಳ್ಳೇದು ಮಾಡಲಿ. ಒರಿಜಿನಲ್ಲೇ, ಡೂಪ್ಲಿಕೇಟ್ ಕೊಡಲ್ಲ. ಒಳ್ಳೆ ಮನೆಗೆ ಹೋಗಿ ಒಳ್ಳೆ ಊಟ ಮಾಡ್ರಿ. ಹಾಂ, ಎಷ್ಟು ಜನ ಮನೆಯಲ್ಲಿ? 4 ಜನ. ತಗೋ, ಮತ್ತು ಅವ್ರಿಗೂ ಒಳ್ಳೆ ಊಟ ಮಾಡಿಸು. ಹಾಂ, ಸಾಕಾ? ಸಾಕು ಬಿಡು. ಒಳ್ಳೇದಾಗ್ಲಿ. ಹಾಂ, ಒಳ್ಳೇದಾಗಲ್ಲ. ಒಳ್ಳೇದಾಗಲಿ. ಅಣ್ಣ ಅಲ್ಲ ಮಗನು. ಬರಲ ಅಣ್ಣ? ಹ್ಞೂ, ಒಳ್ಳೇದಾಗಲಿ. ಇನ್ನೂ ಬೇಕಾ? ಬಾಯ್, ಇನ್ನೂ ಬೇಕಿದ್ರೆ ಅವ್ರ ಪಾಪ ಅಲ್ಲಿಂದ ನೋಡ್ತಾರೆ, ಅವ್ರಿಗೊಂದು ಕೊಟ್ಬಿಡು ಸ್ವಲ್ಪ. ಹಾಂ, ಬರಲಾ? ಹ್ಞೂ, ಆಯ್ತು. ಊಟ ಮಾಡು, ಮತ್ತೆ ಎಣ್ಣೆ ಗಿಣ್ಣೆ ಹೊಡಿಬೇಡ, ಒಳ್ಳೆ ಊಟ ಮಾಡು. ಬರಲಾ? ಅದೇ ಎಣ್ಣೆ ಗಿಣ್ಣೆ ಹೊಡಿಬಾರ್ದು ಅಂತ ಹೇಳಿದೆ. ಖುಷಿ. ಭಾಳ ವಯಸ್ಸಾಗೈತೆ, ಆದರೂ ಕಣ್ಣು ಕಾಣ್ತಿಲ್ಲ ಒರಿಜಿನಲ್ ಏನು ಅಂತ ನೋಡ್ತಾರೆ. ಒರಿಜಿನಲ್ಲೇ ಕೊಡೋದು. ಫೇಕ್ ಎಲ್ಲ ಮಾಡ್ತಾರಲ್ಲ, ಫೋನ್ಪೇ ಗಿನ್ಪೇ, ಹಂಗಲ್ಲ. ನಮ್ದು ಏನಿದ್ರು ಒರಿಜಿನಲ್, ಡೋರ್ ಡೆಲಿವರಿ. ಸಿದ್ಧಾರ್ಥ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಇನ್ನೂ ಏನು ಮಾಡ್ಬೋದು, ನಾನು ಏನು ಮಾಡಲಿ ಅಂತ. ನನ್ನ ಕೈಯಲ್ಲಿ ಏನಾಗೋದು ಅದು ಮಾಡ್ತೀನಿ. ಇದಕ್ಕಿಂತ ಜಾಸ್ತಿ ಮಾಡ್ಕೊಂಡು ಹೋಗೋಣ, ಗೊತ್ತಲ್ಲ. ಇದಕ್ಕಿಂತ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಜೈ ಶ್ರೀರಾಮ್.